ಎರೆಯ ಬಾಲ್ಯ ಜೀವನ ಕಥೆ. ಬಹುವರ್ಷಗಳ ಹಿಂದೆ ಇಂದಿನ ಕರ್ನಾಟಕ ಪ್ರದೇಶದ ಬಾದಾಮಿ ಎಂಬ ಸುಂದರ ಪಟ್ಟಣದಲ್ಲಿ ಚಾಳುಕ್ಯ ವಂಶದ ರಾಜಮನೆತನವಿತ್ತು. ಆ ವಂಶದ ಮಹಾನ್ ರಾಜನಾದ ಕೀರ್ತಿವರ್ಮನ್ ಪ್ರಥಮನ ಮಗನಾಗಿ ಒಂದು ಬಾಲಕ ಜನ್ಮ ತಳೆದನು. ಆ ಮಗುವಿಗೆ ಇಡಲಾದ ಹೆಸರು ಎರೆಯ. ಮುಂದೆ ಅವನೇ ಇತಿಹಾಸ ಪ್ರಸಿದ್ಧ ಇಮ್ಮಡಿ ಪುಲಕೇಶಿಯಾಗದಿದ್ದನು. ಎರೆಯ ಬಾಲ್ಯದಿಂದಲೇ ವಿಭಿನ್ನನಾಗಿದ್ದ. ಇತರ ಮಕ್ಕಳು ಆಟಗಳಲ್ಲಿ ತೊಡಗಿದ್ದರೆ ಎರೆಯನು ಅರಮನೆಯ ಪ್ರಾಂಗಣದಲ್ಲಿ ಯೋಧರು ಕತ್ತಿ ಹಿಡಿದು ತರಬೇತಿ ಪಡೆಯುವುದನ್ನು ಆಸಕ್ತಿಯಿಂದ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಧೈರ್ಯ, ಮನಸ್ಸಿನಲ್ಲಿ ದೇಶಪ್ರೇಮ ಹೊಳೆಯುತ್ತಿತ್ತು. ಗುರುಗಳು ಅವನಿಗೆ ಶಾಸ್ತ್ರ, ರಾಜಕೀಯ, ಧರ್ಮ, ಯುದ್ಧ ಕಲೆಗಳನ್ನು ಕಲಿಸುತ್ತಿದ್ದರು. ಎರೆಯನು ಬಹಳ ಬೇಗ ಕಲಿಯುವ ಬುದ್ಧಿವಂತ ಬಾಲಕನಾಗಿದ್ದ. ಕತ್ತಿ, ಗದೆ, ಧನುರ್ವಿದ್ಯೆಗಳಲ್ಲಿ ಅವನು ತನ್ನ ವಯಸ್ಸಿಗಿಂತ ಹೆಚ್ಚಿನ ಕೌಶಲ್ಯ ತೋರಿಸುತ್ತಿದ್ದ. ಆದರೆ ಎರೆಯನ ಬಾಲ್ಯ ಸುಖವಾಗಿರಲಿಲ್ಲ. ತಂದೆ ಕೀರ್ತಿವರ್ಮನ್ ಅಕಾಲಿಕವಾಗಿ ಮರಣ ಹೊಂದಿದ ನಂತರ ಚಿಕ್ಕ ವಯಸ್ಸಿನ ಎರೆಯನಿಗೆ ರಾಜ್ಯಭಾರ ಸಿಗಲಿಲ್ಲ. ಅವನ ಮಾವ ಮಂಗಳೇಶನು ರಾಜ್ಯದ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡನು. ಎರೆಯನಿಗೆ ಅನ್ಯಾಯವಾದರೂ ಅವನು ಸಹನೆಯಿಂದ ಕಾಲ ಕಳೆಯುತ್ತಿದ್ದ. ಈ ಸಂಕಷ್ಟದ ದಿನಗಳಲ್ಲಿ ಎರೆಯನ ಮನಸ್ಸು ಇನ್ನಷ್ಟು ಗಟ್ಟಿಯಾಯಿತು. ನಾನು ನ್ಯಾಯಯುತ ರಾಜನಾಗಬೇಕು, ನನ್ನ ರಾಜ್ಯವನ್ನು ಬಲಿಷ್ಠಗೊಳಿಸಬೇಕು ಎಂಬ ಸಂಕಲ್ಪ ಅವನ ಬಾಲ್ಯದಲ್ಲೇ ಮೂಡಿತು. ಅವನ ಬಾಲ್ಯದ ಈ ಕಷ್ಟ, ಶಿಸ್ತು ಮತ್ತು ತರಬೇತಿಯೇ ಮುಂದಿನ ದಿನಗಳಲ್ಲಿ ಅವನನ್ನು ಇಮ್ಮಡಿ ಪುಲಕೇಶಿ, ಮಹಾವೀರ ಚಾಳುಕ್ಯ ಚಕ್ರವರ್ತಿಯಾಗಿ ರೂಪಿಸಿತು.